ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಪ್ರವೀಣ್ ಮನೆಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೇಟಿಯನ್ನು ನೀಡಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಮಾಜಿ ಶಾಸಕ. ಚಿರತೆ ದಾಳಿಗೆ ಮೃತಪಟ್ಟಿದ್ದಂತಹ ಚೀರನಹಳ್ಳಿ ಗ್ರಾಮದ ಪ್ರವೀಣ್, ಮಂಡ್ಯ ತಾಲೂಕಿನ ಚಿರನಹಳ್ಳಿ ಗ್ರಾಮದ ಪ್ರವೀಣ್ ಕುಟುಂಬಸ್ಥರಿಗೆ ವೈಯಕ್ತಿಕವಾಗಿ 25,000 ರೂಪಾಯಿ ಸಹಾಯಧನವನ್ನು ಕೂಡ ಮಾಡಿದ್ದಾರೆ. 1 ಕಿಲೋಮೀಟರ್ ದೂರದವರೆಗೂ ಕೂಡ ಚಿರತೆ ಎಳಕೊಂಡು ಹೋಗಿತ್ತು. ಪಾದಯಾತ್ರೆಗೆ ಅಂತೇಳಿ ಹೊರಟಿದ್ರು, 5 ಜನ ಒಟ್ಟಾಗಿ ಸ್ನೇಹಿತರೊಂದಿಗೆ ಹೊರಟಿದ್ರು. ಯಾವಾಗ ಚಿರತೆಯಲ್ಲಿ ಮೇಲ್ಗಡೆ ಕುತ್ಕೊಂಡಿರೋದು ಕಾಣಿಸ್ತು, ಆಗ ಸ್ನೇಹಿತರೆಲ್ಲರೂ ಕೂಡ ಓಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಾದ್ಮೇಲೆ ಇವರಿಗೆ ಓಡೋದಕ್ಕೆ ಆಗಲಿಲ್ಲ. ಇವರೊಬ್ಬರನ್ನ ಹಿಡ್ಕೊಂಡ್ಬಿಟ್ಟು 1 ಕಿಲೋಮೀಟರ್ ದೂರದವರೆಗೂ ಕೂಡ ಅದು ಎಳಕೊಂಡು ಹೋಗಿ ಛಿದ್ರವಾಗಿ ದೇಹವನ್ನ ಒಂದು ಯಾವ ರೀತಿಯನ್ನು ನೋಡೋದಕ್ಕೆ ಆಗಲ್ಲ ಆ ರೀತಿಯಾಗಿ ವಿಚಿತ್ರವಾಗಿ ತಿಂದು ಹಾಕಿಬಿಟ್ಟಿತ್ತು. ಅದನ್ನ ಹೊರಗೆ ತೆಗೆಯೋದಕ್ಕೂ ಸಹ ಸಿಬ್ಬಂದಿಗಳಿಗೆ ಕಷ್ಟ ಆಗ್ತಾ ಇತ್ತು. ಈಗ ನೋಡಿ, ಪಾದಯಾತ್ರೆಗೆ ಹೊರಟೋರು, ದೇವರ ದರ್ಶನ ಮಾಡೋದಕ್ಕೆ ಅಂತೇಳಿ ಹೊರಟೋರು ಮಸಣದ ಲೋಕವನ್ನ ಸೇರಿರುವಂಥದ್ದು. ಈಗ ಮೃತ ಪ್ರವೀಣ್ ಮನೆಗೆ ಮಾಜಿ ಶಾಸಕರು ಭೇಟಿಯನ್ನ ನೀಡಿದ್ದಾರೆ. ವೈಯಕ್ತಿಕವಾಗಿ 25,000 ರೂಪಾಯಿ ಸಹಾಯಧನವನ್ನು ಕೂಡ ಮಾಡ್ತಾ ಇದ್ದಾರೆ. ಬಳಿಕ ಅಧಿಕಾರಿಗಳು ಹಾಲಿ ಶಾಸಕರ ವಿರುದ್ಧ ಬಹಳ ಆಕ್ರೋಶ ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ. ಒಂದು ಕಡೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗಂತೂ ಹುಲಿ ದಾಳಿ, ಚಿರತೆ ದಾಳಿ ಜಾಸ್ತಿ ಆಗ್ತಾನೆ ಇದೆ. ಎಲ್ಲಿ ನೋಡಿದ್ರೂ ಕೂಡ ಬೆಳೆ ಹಾನಿ ಮಾಡೋದಲ್ಲದೆ ಕೂಡ ಎಷ್ಟೋ ಜನರ ಮೇಲೆ ದಾಳಿ ಮಾಡಿದೆ. ಆನೆ ಕೂಡ ಅದೇ ರೀತಿಯಾಗಿ ದಾಳಿ ಮಾಡ್ತಾ ಇದೆ. ಆದರೆ ಯಾಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೂ ಕೂಡ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೇಟಿಯನ್ನು ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮಾಜಿ ಶಾಸಕ ಚಿರತೆ ದಾಳಿಗೆ ಮೃತಪಟ್ಟಿದ್ದಂಥ ಚಿರನಹಳ್ಳಿ ಗ್ರಾಮದ ಪ್ರವೀಣ್ ಮನೆಗೆ ಹೋಗಿ ವೈಯಕ್ತಿಕವಾಗಿ ಅವರು ಸಹಾಯಧನವನ್ನ ಮಾಡಿರುವಂಥದ್ದು. ಈಗ ಬೋನ್ಗಳು ಇದೆಲ್ಲ ಅರಣ್ಯ ಇಲಾಖೆಗೆ ಹೆಚ್ಚಿದ್ದಾಗಿ ಕೊಟ್ಟು ಇದನ್ನೆಲ್ಲ ಹಿಡಿಸಿ ಒಂದು ಅಭಯಾರಣ್ಯ ಥರ ಮಾಡಿ ಇದನ್ನ ಅಲ್ಲಿ ಬಿಡಬೇಕು ಅನ್ನೋದನ್ನ ನಾನು ಶಾಸಕನಾಗಿದ್ದಾಗ ಅಸೆಂಬ್ಲಿಲಿ ಕೂಡ ನಾನು ಮಾತಾಡಿದ್ದೀನಿ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇದೇನಾಗ್ಬಿಟ್ಟಿದೆ, ಇವತ್ತಿನ ಜನಪ್ರತಿನಿಧಿಗಳಿಗಾಗಲಿ ಅಥವಾ ಅಧಿಕಾರಿಗಳಿಗಾಗಲಿ ಜನಸಾಮಾನ್ಯರ ಪ್ರಾಣ ಅಂದರೆ ಭಾಳ ಉದಾಸೀನ ಆಗಿದೆ ಇವ್ರಿಗೆ. ಬೆಳಗಿನ ಜಾವ 5 ಗಂಟೆಗೆ ಆ ಥರ ಮಹದೇಶ್ವರ ದರ್ಶನಕ್ಕೆ ಜನ ಇಷ್ಟೊಂದು ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನಾದ್ರು ಒಂದು ಕ್ರಮ ತಗೋಬೇಕು ಅನ್ನೋದು ಒಂದು ಪರಿಜ್ಞಾನ ಅವರಲ್ಲಿ ಇರಬೇಕಾಗಿತ್ತು. ಜನ ಇಷ್ಟೊಂದು ಯಾತ್ರೆಗೆ ಬರ್ತಾರೆ ಅನ್ನೋದು ಗೊತ್ತಿರುವಾಗ ಅದಕ್ಕೆ ಮುಂಜಾಗ್ರತೆ ಏನು ಮಾಡಬೇಕು, ಯಾವ ರೀತಿ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಡ್ಬೇಕು, ಇದೆಲ್ಲ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕಾಗಿದ್ದಂಥ ವಿಚಾರ. ಇವತ್ತು 30 ವರ್ಷದ ಒಬ್ಬ ಪ್ರಾಯದ ಹುಡುಗ ಕಳ್ಕೊಂಡು ಆ ತಾಯಿ ರೋಧಿಸ್ತಿರೋದು ನೋಡಿದ್ರೆ ಭಾಳ ಮನ್ಸಿಗೆ ನೋವು ಆಗುತ್ತೆ. ಈ ಸರ್ಕಾರಿ ಅಧಿಕಾರಿಗಳು ಎಲ್ಲ ಥರನೂ ಫೆಸಿಲಿಟಿಗಳು ಪಡ್ಕೊಂಡು ಕೂಡ ಜನಸಾಮಾನ್ಯರ ಪ್ರಾಣದ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿದ್ರೆ ನಿಜವಾಗ್ಲೂ ಭಾಳ ನಾಚಿಕೆಗೇಡು. ಅವರು ಅರಣ್ಯ ಮಂತ್ರಿ ಇಷ್ಟು ದಿನ ಬೇಕಾದಷ್ಟು ಪ್ರಕರಣಗಳು ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ. ಈಗ ಅಲ್ಲಿ ಎಲಿಯೂರು ಪಕ್ಕ ಬ್ಯಾಡ್ರಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಮಹಿಳೆ ಚಿರತೆ ಅಟ್ಯಾಕ್ ಮಾಡಿ ಅವರು ಭಾರಿ ಹೇಟಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಭಾಳಷ್ಟು ಕಡೆ ಈ ಸಮಸ್ಯೆಗಳು ಬರ್ತಾ ಇದೆ ನಮ್ಮ ಜಿಲ್ಲಾದ್ಯಂತ. ಒಂದು ದಿನ ಆದರೂ ಈ ಅರಣ್ಯ ಮಂತ್ರಿ ಬಂದು ಕೂತ್ಕೊಂಡು ಮಂಡ್ಯದಲ್ಲಿ ಅಧಿಕಾರಿಗಳ ಸಭೆ ಕರೆದು ಏನು ವ್ಯವಸ್ಥೆಗಳಿದೆ, ಏನು ಮಾಡಬೇಕು, ಈ ಚಿರತೆಗಳನ್ನ ಹಿಡಿಯೋಕ್ಕೆ ಏನು ಮಾಡಬೇಕು, ಎಲ್ಲಿ ಬಿಡಬೇಕು, ಇದನ್ನೆಲ್ಲ ಒಂದು ಸಮಾಲೋಚನೆ ಮಾಡುವಂಥ ಒಂದು ಸೌಜನ್ಯ